ಕೇಳಿ ನೀವು ನಮ್ಮ ಮನೆಗೆ ಬಂದಿರಿ. ಮನುಷ್ಯತ್ವ ಬೇಡವೇ? ಒಳಗೆ ಬರುವಾಗ ಮಾತನಾಡಿ ನೀನೇಕೆ ಸಿಟ್ಟು ಮಾಡಿಕೊಳ್ಳೆ? ನೋಡು, ಇದೇನು ಸೂರ್ಯನ ಮನೆ ಅಂತ ತಿಳ್ಕೊಂಡಿದ್ದೆ. ನೋಡು ನೋಡಿ, ಮರ್ಯಾದೆಯನ್ನು ಹೇಳಿದ್ರಿ ಮೊದಲು ಈ ಮನೆಯ ಹೊರಟೋಗಿ ಮಹಾರಾಣಿಯಲ್ಲ ಬಡವರಾದೆ ಏಕೆಂದು ಭಗವಂತನಿಗೆ ಸ್ವಾಭಿಮಾನದಿಂದ ಇನ್ನೊಬ್ಬರಿಗೆ ತಲೆಬಾಗದಂತೆ ಮರ್ಯಾದೆ. ನಿನ್ನಾಗೆ ಇನ್ನೊಬ್ಬರಿಂದ ತಿಂದು ಬದುಕುವ ನಾಯಿಯಲ್ಲ. ಅವರಿಗೆ ಹಕ್ಕು ಮೀರುತ್ತಿದೆ. ಇಲ್ಲಿಗೆ ಬಂದಿದ್ದು ನಿನ್ನ ಸರಸ ಸಲಭವನ್ನು ನೋಡಲಿಕ್ಕಲ್ಲ, ನಿನ್ನ ಜೊತೆ ಮಾತನಾಡಲಿಕ್ಕೆ ಬಂದಿದ್ದು. ಹೇಳಿ ಕಳಿಸಿದರೆ ನಾನೇ ಬರ್ತಿದ್ದೀನಲ್ಲ, ಅದೇನು ಬಗಲಿ ಮೊದಲು ಜಾಗ. ನೋಡು ಸಂಗಣ್ಣ, ನಮ್ಮ ಜಮೀನಿನ ಸುತ್ತಮುತ್ತ ಇರುವ ಜಮೀನುಗಳನ್ನ ನಾವು ಕೊಂಡುಕೊಂಡೆವು. ಆದರೆ ನಿನ್ನ ಜಮೀನನ್ನು ಬಿಟ್ಟು ಅದಕ್ಕಾಗಿ ಆ ಜಮೀನು ಈಗ ನಮಗೆ ಬೇಕು. ನಿಮಗೆ ಎಷ್ಟು ಹಣ ಬೇಕೋ ಕೊಡುತ್ತೇವೆ. ನೋಡು ಪೃಥ್ವಿರಾಜ್, ನೀನು ಹಣದಿಂದ ಬೇರೆಯವರನ್ನು ಬೆದರಿಸಿ ಜಮೀನನ್ನು ಕಿತ್ತುಕೊಂಡಿರಬಹುದು. ಆದರೆ ಈ ಶಂಕರನನ್ನು ನಿನ್ನ ಹಣದಿಂದ ಕೊಂಡುಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ನಾನು ಆ ಜಮೀನನ್ನು ಮಾರಲಿಲ್ಲ. ನನ್ನ ಎದುರು ಹಾಕಿಕೊಂಡು ಈ ಊರಿನಲ್ಲಿ ಜೀವನ ಮಾಡುವುದು ಅಷ್ಟೊಂದು ಸುಲಭವಾದ ಶಂಕರ್ ನಿನಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆಯ ಮಾತಿನಿಂದ ಈ ಪತ್ರಕ್ಕೆ ಸಹಿ ಹಾಕಿ ಹಣ ಇರುವೋ ಇಲ್ಲವಾದರೆ ನಿನಗೆ ಅನ್ನ ನೀರು ಸಿಗದಂತೆ ಮಾಡಬೇಕಾಗುತ್ತೆ. ಎಚ್ಚರ ಇರುವೆ. ಅದು ಯಾರ ಮನೆಯಲ್ಲಿ? ಅದು ಮೊದಲು ನಿನಗೆ ಎಚ್ಚರವಿರಲಿ. ಅಣ್ಣ ಅತ್ತಿಗೆ ಏನಿದೆಲ್ಲ? ಇವರ ಹತ್ತಿರ ನಮ್ಮ ಮನೆಗೆ ಬಂದಾರೆ. ಇವರ ಹತ್ತಿರ ಏನಾದರೂ ಸಾಲಗೆಲ್ಲ ಮಾಡಿದ್ದೀರಾ? ನಾವು ಇವರ ಹತ್ರ ಸಾಲ ಮಾಡಿದ ಇಲ್ಲಪ್ಪ. ನಮ್ಮ ಜಮೀನನ್ನ ದುಷ್ಟರಿಗೆ ಬರ್ಕೊಡ್ಬೇಕಂತೆ. ಇಲ್ಲ ಅಂದ್ರೆ ಈ ಊರಲ್ಲಿ ಬಾಳ್ವೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಪೃಥ್ವಿ, ಎಷ್ಟು ಧೈರ್ಯ ನಿನಗೆ? ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನಿಗೆ ಧೈರ್ಯ ಹಾಕೊಟ್ಟು ಬೆದರಿಕೆ ಹೊಂದಿದೆ ನಿನಗೆ. ಸಾಕಿನಿಂದ ಮಾತಾಡೋಣ ಮಗನೇ. ನೋಡಿಲ್ಲ ಈ ಜಗತ್ತಿನಲ್ಲಿ. ಕಣ್ಣಿರೋರು ಮುಂದೆ ಮಾತ್ರ ನೋಡ್ತಾರೆ, ಅದಕ್ಕೆ ದಿಮಾಕ್ ಇರೋರು ದುನಿಯಾ ಪೂರ್ತಿ ನೋಡ್ತಾರೆ. ಎಳೆ ಮರಿಗಳು ಜಿಗಿಯುತ್ತವೆ, ಜಿಗಿಯಲು ಬಿಡು. ಜಿಗಿಯಲು ಬಿಡು ರಾಮ, ಜಿಗಿಯಲು ಬಿಡು. ಮಾಡಿಸಿದೆ ಚೆನ್ನಾಗಿ ಬಂತು. ನಿನ್ನನ್ನು ನಿನ್ನ ಸಾಮ್ರಾಜ್ಯವನ್ನು ತುಳಿಯಬೇಕೆಂದೇ ನಾನು ಈ ಊರಿಗೆ ಡ್ಯೂಟಿ ಹಾಕಿಸಿಕೊಂಡದ್ದು. ಬೆನ್ನ ಮೇಲೆ ಕಾಲಿಟ್ಟು ಸರ್ಕಾರದ ಖಜಾನೆಗೆ ಕೈ ಹಾಕಿ ಅಕ್ರಮವಾಗಿ ಸಂಪಾದಿಸುವ ನಿನ್ನಕ್ಕೆ ಬಡ್ಡಿ ಸಮೇತ ಕಟ್ಟಿಸದಿದ್ದರೆ ನಾನು ಈ ಕನ್ನಡ ತಾಯಿಯ ಮಗನೇ ಅಲ್ಲ. ಹೀಗೆ ಆವೇಶದಿಂದ ಬಂದು ಎಷ್ಟೋ ಅಧಿಕಾರಿಗಳು ನನ್ನ ಸಾಮ್ರಾಜ್ಯದ ಬಿಲ್ಲನ್ನು ಕಂಡು ಶರಣಾಗಿ ಹೋದರು. ನನ್ನ ಸಿಂಹಗರ್ಜನೆಗೆ ದರ್ಶನ ನನ್ನ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಅಷ್ಟು ಸುಲಭವಲ್ಲ. ಯಾವ ರೀತಿ ಸಾಧ್ಯವಿಲ್ಲವೋ ಒಂದು ವೇಳೆ ನೀನೇನಾದರೂ ತಾನೇ ಧೈರ್ಯವಂತರೆಂದು ನನ್ನ ಹುತ್ತದೊಳಗೆ ಕೈ ಹಾಕಲು ಪ್ರಯತ್ನಿಸಿದರೆ ಸರ್ವಗಳಿಂದ ಪ್ರಾರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾಯಕ ಸರ್ಪನು ಆ ಶ್ರೀಕೃಷ್ಣನು ಮರ್ದನ ಮಾಡಿದಂತೆ ನಾನು ಗರುಡನಾಗಿ ಬರುವೆ ನಿನ್ನ ಮನೆಗೆ. ಉತ್ತರ ಎಂಬ ಮನೆಗೆ ಈ ಗರುಡನ ಕಣ್ಣು ಸದಾ ಕಾಯುತ್ತಿದೆ. ಹಂಚು ಅಂದರು ಒಂದು ನಿಮಿಷ ಕೊಟ್ರೆ ಹೊಡೆದೇ ಹಾಕ್ತೀವಿ. ಅದೇ 2 ನಿಮಿಷ ಕೊಟ್ರೆ ಹೊಚ್ಚೆ ಹಾಕ್ತೀವಿ. 3 ನಿಮಿಷ
ಮೊದಲು ನಿಮ್ಮ ಬುದ್ಧಿಯನ್ನು ಸರಿ ಮಾಡಿಕೊಳ್ಳಿ. ಏನು ಮಾಡಿದೆ? ಒಂದು ಹೊಳೆ ಹಾಕುವ ಕಾನೂನಿನ ರೀತಿಯಿಂದ ನಮ್ಮವರಿಗೆ ಅತಿಕ್ರಮ ಪ್ರವೇಶಿಸುವುದಲ್ಲದೆ ನಮ್ಮಣ್ಣನ ಮೇಲೆ ದೌರ್ಜನ್ಯ ಬೆದರಿಕೆ ಹಾಕಿದ್ದಕ್ಕಾಗಿ ಯಾವ ಶಿಕ್ಷೆ ಆಗುತ್ತೆ ಗೊತ್ತೇ? ಈಗ ತಾನೇ ಬಂದಿರಿ, ಈಗ ಇದೆಲ್ಲ ಏನು ಬೇಡ. ಸಾವುಕಾರ್ರೆ, ದಯಮಾಡಿ ನೀವು ಇನ್ನು ನಡೆಯಿರಿ. ನಿಮ್ಮ ಅಣ್ಣ ಹೇಳೋ ಮಾತಲ್ಲಿ ನಿಜ ಇದೆ ನೋಡಿ. ಈಗಷ್ಟೇ ಕೆಲಸ ಸೇರಿದ್ದೀರ ಅಂದರೆ ಯಾವುದು ಬೇಡ ಹಾಗಲ್ಲ ಹಾಕು ಇಲ್ಲದೆ ಊಟ ಮಾಡ್ತಾರೆ.